ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ತೊಟ್ಟಿಲು ತೂಗುವ ಹಾಡು ಪದ್ಯದ ಬಗ್ಗೆ ನೋಡೋಣ. ಈ ತೊಟ್ಟಿಲು ತೂಗುವ ಹಾಡು ಪದ್ಯವನ್ನು ಬರೆದಂಥವರು ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅವರೇ ಯಾರು? ವೈದೇಹಿ. ಹಾಗಾದರೆ ಇವ್ರ ಹೆಸರು ವೈದೇಹಿನ ಅಂತ ನೋಡಿದ್ರೆ ಅಲ್ಲ, ಇವರ ಪೂರ್ತಿ ಹೆಸರು ಜಾನಕಿ ಶ್ರೀನಿವಾಸ ಮೂರ್ತಿ, ಇವರ ಪೂರ್ತಿಯಾದಂಥ ಹೆಸರು. ವೈದೇಹಿ ಅನ್ನೋದು ಇವರ ಕಾವ್ಯನಾಮ ಅಂತಲೇ ಹೇಳ್ಬೋದು. ವೈದೇಹಿ ಅವರು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ 1945ರಲ್ಲಿ ಜನಿಸಿದಂಥವರು. ಇವರ ನಿಜನಾಮ ಅಂದರೆ ಇವರ ಹೆಸರು ಜಾನಕಿ ಶ್ರೀನಿವಾಸ್ ಮೂರ್ತಿ. ಇವರು ನಿರೆಯರ ಮನ ಎಂಬ ಲೇಖನವನ್ನು ಪ್ರಕಟಿಸುವಾಗ ವೈದೇಹಿ ಎಂಬ ಕಾವ್ಯನಾಮವನ್ನು ರೂಢಿಸಿಕೊಂಡು ಬರೀಲಿಕ್ಕೆ ಪ್ರಾರಂಭಿಸಿದರು. ಹಾಗಾಗಿ ನಂತರ ಇವ್ರ ಹೆಸರು ಏನಾಗ್ತಾ ಹೋಯಿತು, ವೈದೇಹಿ ಅಂತಲೇ ಚಿರಪರಿಚಿತರಾದರು. ಇವರು ಬಿಂದು ಬಿಂದಿಗೆ, ಪಾರಿಜಾತ, ಅಸ್ಪೃಶ್ಯರು, ಅಮ್ಮಚ್ಚಿ ಎಂಬ ನೆನಪು, ಮಲ್ಲಿನಾಥನ ಧ್ಯಾನ, ಮೇಜು ಮತ್ತು ಬಡಗಿ ಮುಂತಾದ ಪ್ರಮುಖ ಕೃತಿಗಳನ್ನು ರಚಿಸಿದವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇವರಿಗೆ. MK ಇಂದಿರಾ ಪ್ರಶಸ್ತಿ, ಅನುಪಮಾ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ದಾನ ಚಿಂತಾಮಣಿ ಅತ್ತಿ ಮಬ್ಬೆ ಪ್ರಶಸ್ತಿ ಹಾಗೂ ಕ್ರೌಂಚ ಪಕ್ಷಿಗಳು ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಲಭಿಸಿದೆ. ಹಾಗಾದರೆ ಈ ಪ್ರಸ್ತುತ ಪದ್ಯವನ್ನು ಅಥವಾ ಕವನವನ್ನು ಅವರ ಹೂವು ಕಟ್ಟುವ ಕಾಯಕ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ತೊಟ್ಟಿಲು ತೂಗುವ ಹಾಡು ಪದ್ಯಪಾಠದ ಪಾಠ ಪ್ರವೇಶವನ್ನು ನೋಡೋಣ. ಹಳ್ಳಿಗರು ಪ್ರಕೃತಿಯ ಕೂಸುಗಳಾಗಿದ್ದಾರೆ. ಆಧುನಿಕತೆಯ ಪ್ರಭಾವದಿಂದ ಹಳ್ಳಿಗರು ಪಟ್ಟಣಕ್ಕೆ ವಲಸೆ ಬರುತ್ತಿದ್ದಾರೆ. ನಾಗರಿಕತೆ ಬೆಳೆದಂತೆ ಪ್ರಕೃತಿ ಹಾಗೂ ಜಾನಪದ ಸಂಸ್ಕೃತಿಗಳು ಕಣ್ಮರೆಯಾಗುತ್ತಿವೆ. ಅವಿಭಕ್ತ ಕುಟುಂಬ ಒಡೆದು ಹಿರಿಯರ ಅನುಭವ, ಮಾರ್ಗದರ್ಶನಗಳು ಹಾಗೂ ಪ್ರೀತಿಗಳು ಇಂದಿನವರೆಗೆ ಇಲ್ಲವಾಗಿವೆ. ಪ್ರಸ್ತುತ ಕವನದಲ್ಲಿ ತಾಯಿಯೊಬ್ಬಳು ಪ್ರಕೃತಿಯನ್ನು ವರ್ಣಿಸುತ್ತಾ ತನ್ನ ಮಗು ಪ್ರಕೃತಿಗಿಂತಲೂ ಚೆಂದ ಎಂದು ಜೋಗುಳ ಹಾಡುತ್ತಾ ಜಗತ್ತನ್ನೇ ತೂಗುವ ಮಾತ್ರ ವಾತ್ಸಲ್ಯ ಸೊಗಸಾಗಿ ಮೂಡಿಬಂದಿದೆ. ಇದರ ಬಗ್ಗೆ ಪಾಠ ಪ್ರವೇಶದ ಬಗ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಹಳ್ಳಿಗರು ಪ್ರಕೃತಿಯ ಕೂಸುಗಳಾಗಿದ್ದಾರೆ. ಅಂದರೆ ಹಳ್ಳಿಗಳಲ್ಲಿ ವಾಸ ಮಾಡುವಂಥ ಜನ ಪ್ರಕೃತಿಯ ಮಕ್ಕಳು ಅಂತಲೇ ಕರೀತಾರೆ. ಹಾಗಾಗಿ ಈ ನಮ್ಮಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ, ಆಧುನಿಕತೆಯ ಪ್ರಭಾವ ಹಳ್ಳಿಗರ ಮೇಲೂ ತರ್ತಾ ಇದೆ. ಹಾಗಾಗಿ ಆ ಹಳ್ಳಿಗರು ಏನು ಮಾಡ್ತಾ ಇದ್ದಾರೆ ಅಂದರೆ, ಉದ್ಯೋಗದ ಆಸೆಗಾಗಿ ಮತ್ತು ಬದಲಾವಣೆಯ ಆಸೆಯಿಂದ ಹಳ್ಳಿಗರು ಪಟ್ಟಣಕ್ಕೆ ಅಂದರೆ ನಗರ ಪ್ರದೇಶಗಳಿಗೆ ವಲಸೆ ಬರ್ತಾ ಇದ್ದಾರೆ. ಹಾಗಾಗಿ ನಾಗರಿಕತೆ ಬೆಳೆದಂತೆ ಪ್ರಕೃತಿ ಹಾಗೂ ಜಾನಪದ ಸಂಸ್ಕೃತಿ ಸಹ ಕಡಿಮೆ ಆಗ್ತಾ ಇದೆ. ಜನರಲ್ಲಿ ಬದಲಾವಣೆಯಿಂದ ಏನಾಗ್ತಾ ಇದೆ, ಪ್ರಕೃತಿಯ ಮೇಲಿರುವಂಥ ಪ್ರೀತಿ, ಜಾನಪದ ಸಂಸ್ಕೃತಿ ಏನಾಗ್ತಾ ಇದೆ ಅಂತ ಹೇಳ್ಬೋದು, ನಶಿಸಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಅವಿಭಕ್ತ ಕುಟುಂಬ ಪದ್ಧತಿ ಚಾಲ್ತಿಯಲ್ಲಿತ್ತು. ಅಂದರೆ ಅವಿಭಕ್ತ ಕುಟುಂಬ ಪದ್ಧತಿ ಅಂದರೆ ಅಜ್ಜ, ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲ ಒಂದೇ ಸೂರಿನಡಿಯಲ್ಲಿ ಏನು ಮಾಡ್ತಾಯಿದ್ರು, ವಾಸಿಸ್ತಾಯಿದ್ರು. ಈ ಅಂತಹ ಅವಿಭಕ್ತ ಕುಟುಂಬ ಒಡೆದು ಈಗ ಹಿರಿಯರ ಅನುಭವದ ಮಾರ್ಗದರ್ಶನಗಳು ಸಹ ಮತ್ತು ಅಥವಾ ಹಿರಿಯರ ಪ್ರೀತಿ ವಿಶ್ವಾಸಗಳು ಸಹ ಇಂದಿನ ಯುವ ಪೀಳಿಗೆಗೆ ಏನಾಗ್ತಾ ಇದೆ, ಇಲ್ಲವಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರಸ್ತುತ ಕವನದಲ್ಲಿ ತಾಯಿಯೊಬ್ಬಳು ಪ್ರಕೃತಿಯನ್ನು ವರ್ಣಿಸ್ತಾ, ತಾಯಿ ಏನು ಮಾಡ್ತೀವಿ ಈ ಪದ್ಯದಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬಳು ತಾಯಿ ಹೆಣ್ಣು ಮಗಳು ಏನು ಮಾಡ್ತಾ ಇದ್ದಾಳೆ, ಪ್ರಕೃತಿಯನ್ನು ಬಗ್ಗೆ ವರ್ಣಿಸ್ತಾ ಇದ್ದಾಳೆ. ಆ ಪ್ರಕೃತಿ ವರ್ಣಿಸಬೇಕಾದ್ರೆ ತನ್ನ ಮಗು ಪ್ರಕೃತಿಗಿಂತ ಚೆನ್ನಾಗಿದೆ, ಸುಂದರವಾಗಿದ್ದಾಳೆ, ನನ್ನ ಮಗುನೇ ತುಂಬ ಸುಂದರ ಅಂಥೇಳಿ ಜೋಗುಳ ಹಾಡುತ್ತಾ ಜಗತ್ತನ್ನೇ ತೂಗುವಂತಹ ಮಾತ್ರ ವಾತ್ಸಲ್ಯ ಏನಾಗಿದೆ ಈ ಪದ್ಯದಲ್ಲಿ ಸೊಗಸಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಪದ್ಯಪಾಠವನ್ನು ನೋಡೋಣ. ಮುಗಿಲು ಚಂದ, ಮಳೆಯು ಚಂದ, ತೊಯ್ದ ಗುಡ್ಡ ಬೆಟ್ಟ ಚಂದ, ಮಿಟ್ಟೆ ಹೂ ಪಕಳೆ ಚಂದ, ಮೊಟ್ಟೆ ಚಂದ, ಎಲ್ಲಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚಂದ, ತೊದಲು ತೂಗಿರೋ, ಹಾಡಿ ಹಾಡಿ ತೂಗಿರೋ. ಇಲ್ಲಿ ವೈದೇಹಿಯರು ಹೇಳ್ತಾ ಇದ್ದಾರೆ,
ಮುಗಿಲು ಚಂದ ಮಳೆಯೂ ಚಂದ. ಕಾಣ್ತಾ ಇದೆಯಲ್ವಾ? ಮುಗಿಲು ಅಂದರೆ ಆಕಾಶ. ಆಕಾಶ ಚೆಂದಾಗಿದೆ, ಸುಂದರವಾಗಿದೆ. ಅದೇ ರೀತಿ ಮಳೆಗಾಲದ ಮಳೆಯೂ ಸಹ ಚಂದ. ಆ ಮಳೆಗಾಲದ ಮಳೆ ಮುಗಿಲು ಯಾವ ರೀತಿ ಅಂದರೆ ಸುಂದರವಾಗಿ ಪರಿಸರ ಪ್ರಕೃತಿ ಏನಾಗಿದೆ, ಸುಂದರವಾಗಿ ಕಾಣಿಸ್ತಾ ಇದೆ ಕವಿ. ಹಾಗಾಗಿ ಅಷ್ಟೇ ಅಲ್ಲ, ತೊಯ್ದ ಗುಡ್ಡ ಬೆಟ್ಟ ಚಂದ. ಆ ಮಳೆಗಾಲದಲ್ಲಿ ಆ ಗುಡ್ಡ ಬೆಟ್ಟಗಳ ಮೇಲೆ ಮಳೆ ಸುರಿಸುವಂಥ ದೃಶ್ಯ ಸಹ ಏನಾಗಿದೆ, ಅತಿ ಸುಂದರವಾಗಿ ಇದೆ ಅನ್ನೋದನ್ನು ಪರಿಚಯಿಸ್ತಾ ಇದ್ದಾರೆ ಕವಿತೆ. ಮಿಟ್ಟೆ ಹೂ ಪಕಳೆ ಚಂದ. ಕಮಲದ ಹೂ ಇರ್ಬೋದು, ಯಾವುದೇ ಹೂವಿನ ಎಸಳು ಅಂದರೆ ಹೂವಿನ ದಳಗಳು ಏನಾಗಿದೆ, ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದೆ. ಮಿಟ್ಟೆ ಹೂ ಪಕಳೆ ಚಂದ, ಮೊಟ್ಟೆ ಚಂದ, ಹಕ್ಕಿ ಚಂದ. ಆ ಹಕ್ಕಿಯ ಮೊಟ್ಟೆ ಸಹ ಚಂದ. ಆ ಹಕ್ಕಿಯಿಂದ ಮೊಟ್ಟೆಯಿಂದ ಬಂದಂಥ ಮರಿಯು ಹಕ್ಕಿ ಚಂದ, ಅವೆಲ್ಲವೂ ಚಂದ. ಆದರೆ ಕವಿತ್ರಿ ಇಲ್ಲಿ ನೋಡಿ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮುಗಿಲು ಚಂದ, ಮಳೆ ಚಂದ, ಗುಡ್ಡ ಬೆಟ್ಟ ಚಂದ, ಮಿಟ್ಟೆ ಹೂ ಪಕಳೆ ಚಂದ, ಮೊಟ್ಟೆ ಚಂದ, ಹಕ್ಕಿ ಚಂದ, ಎಲ್ಲಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚಂದ. ಅಂದರೆ ಇವೆಲ್ಲವುಗಳಿಗಿಂತ ನನ್ನ ಮಗುವಿನ ತೊಟ್ಟಿಲಿನಲ್ಲಿ ಆಡುತ್ತಿರುವಂಥ ಮಗುವಿನ ತೊದಲು ಮಾತುಗಳು ಮತ್ತೂ ಚಂದ. ಹಾಗಾಗಿ ಇವೆಲ್ಲರೂ ಸೇರಿ ಆ ತೊದಲು ಮಾತನಾಡುವಂಥ ನನ್ನ ಮಗುವನ್ನು ತೂಗಿಸಿ ಮಲಗಿಸಿ ಅನ್ನುವಂಥದ್ರ ಮೂಲಕ ಜೋಗುಳವನ್ನು ಹಾಡ್ತಾ ಇದ್ದಾಳೆ ತಾಯಿ. ಅಂದರೆ ಪ್ರಕೃತಿಯ ಇವೆಲ್ಲವುಗಳಿಗಿಂತ ತನ್ನ ಮಗುವೇ ಸುಂದರ ಚಂದ ಅನ್ನೋದ್ರ ಬಗ್ಗೆ ತಾಯಿ ಏನು ಮಾಡ್ತಾ ಇದ್ದಾಳೆ, ಮಾತೃ ವಾತ್ಸಲ್ಯವನ್ನು ಪರಿಚಯಿಸ್ತಾ ಇದ್ದಾಳೆ. ನೆಕ್ಸ್ಟ್ ಪ್ಯಾರ ನೋಡಿ. ಹರಿವ ಹೊಳೆಯ ಲುಳುಳು ಲುಳುಳು ಚಂದ, ಅಲೆಯ ನೊರೆಯ ರುರುರು ರುರುರು ಚಂದ, ಗಾಳಿ ಸುಯಜ್ಞ ಹಾಯಿ ಚಂದ, ಸಾವಧಾನ ತೇಲಿ ಬರುವ ದೋಣಿಯೋ ಗೀತೆ ಚಂದ, ಎಲ್ಲಕ್ಕಿಂತ ಜೋಲಿಯೊಳಗೆ ಲಲಲ ನಗುವ ಹಸುಳೆ ಚಂದ, ಬೀಸಿ ತೂಗಿರೋ ಜೋಲಿ ಲಾಲಿ ತೂಗಿರೋ. ನೋಡಿ ಕವಿ ಹಿತ್ರಿ ಹೇಳ್ತಾ ಇದ್ದಾರೆ, ಹರಿವ ಹೊಳೆಯ, ಹರಿದು ಬರುವಂತಹ ಹೊಳೆಯ ನದಿ ನೀರಿನ ಲುಳುಳು ಲುಳುಳು ಅಂದರೆ ಜುಳು ಜುಳು ಅಂತೇಳಿ ಹರಿದು ಬರುವಂತಹ ಶಬ್ದ. ಇಲ್ಲಿ ನೋಡಿ ಅನುಕರಣಾವ್ಯಯ ಶಬ್ದ ಬಂದಿದೆ ಇಲ್ಲಿ. ಯಾವುದು? ಜುಳು ಜುಳುಳು ಅನ್ನೋದು ಜುಳು ಜುಳು ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಇದು ಅನುಕರಣಾವ್ಯಯ ಶಬ್ದ. ಅಲೆಯ ನೊರೆಯ ರುರುರು ಚಂದ. ಅಲೆಯ ನೊರೆಯ ಅಂತಂದರೆ ಈಗ ನೀವು ಸಮುದ್ರದಲ್ಲಿ ಹೋದಾಗ ಸಮುದ್ರದಲ್ಲಿ ಏನಾಗ್ತದೆ, ಅಲೆಗಳು ಬರ್ತವೆ. ಆ ಅಲೆಗಳು ನೊರೆಯನ್ನು ಎಬ್ಬಿಸ್ತವೆ. ಆ ನೊರೆಯ ರುರುರು ಸಹ ಏನಾಗಿದೆ, ಚಂದವಾಗಿ ಕಾಣಿಸ್ತಾ ಇದೆ ಕವಯಿತ್ರಿಗೆ. ಹರಿಯುವ ಹೊಳೆಯ ಜುಳು 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 ಅಂತ ಹರಿಯುವಂಥ ನದಿಯ ನೀರು ಚಂದ, ಸಮುದ್ರದ ಅಲೆಯ ನೊರೆಯೂ ಸಹ ಚಂದ. ಅಷ್ಟೇ ಅಲ್ಲ, ಗಾಳಿ ಸುಯಜ್ಞ ಹಾಯಿ ಚಂದ. ಗಾಳಿ, ತಂಪಾದ ಗಾಳಿ ತಮ್ಮ ಮನಸ್ಸಿಗೆ ಹಿತವನ್ನು ನೀಡ್ತದೆ. ಆ ಹಾಯಿ ಚಂದ, ಅದೂ ಸಹ ಚಂದ. ಅಷ್ಟೇ ಅಲ್ಲ, ಸಾವಧಾನ ತೇಲಿ ಬರುವ ದೋಣಿಯು. ಸಾವಧಾನವಾಗಿ ಅಂತಂದರೆ ದೂರದಿಂದ ಬರಬೇಕಾದ್ರೆ ನಮಗೆ ಸಮುದ್ರದಲ್ಲಿ ಅಥವಾ ಹೊಳೆಯಲ್ಲಿ ನದಿಯಲ್ಲಿ ದೋಣಿ ತೇಲಿ ಬರಬೇಕಾದ್ರೆ ನಿಧಾನವಾಗಿ ತೇಲಿ ಬರ್ತಾ ಇರೋದು ಕಾಣಿಸ್ತದೆ. ಆ ದೋಣಿಯನ್ನು ಹೋಗಬೇಕಾದ್ರೆ ಹುಟ್ಟನ್ನು ಹಾಕಿ ಮುನ್ನಡೆಸುವಂಥವರು ಒಂದೊಂದು ಜಾನಪದ ಗೀತೆಯನ್ನು ಹಾಡ್ತಾ ಬರ್ತಾರೆ. ಅವರಿಗೆ ಜಾನಪದ ಗೀತೆ ಸಹ ಅವರು ಹಾಡುವಂತಹ ತೇಲಿ ಬರುವಂಥ ದೋಣಿ ಚಂದ, ಅಷ್ಟೇ ಅಲ್ಲ ಅವರು ಹಾಡುವಂತಹ ಗೀತೆ ಸಹ ಚಂದ ಅಂಥೇಳಿ ತಾಯಿ ಹಾಡ್ತಾ ಇದ್ದಾಳೆ. ಎಲ್ಲಕ್ಕಿಂತ ನೋಡಿ, ಇವೆಲ್ಲಕ್ಕಿಂತ ಪ್ರಕೃತಿಯಲ್ಲಿ ಇವೆಲ್ಲವೂ ಇವೆ. ಅವೆಲ್ಲಕ್ಕಿಂತ ನನ್ನ ತೊಟ್ಟಿಲೊಳಗಿನ ಅಂದರೆ ಜೋಲಿಯೊಳಗೆ ತೊಟ್ಟಿಲೊಳಗಿನ ಲಲಲ ಅಂಥೇಳಿ ನಗುವ ಮಗು ನಗುವ ಏನಾಗಿದೆ, ನಗುವೇ ಚಂದ. ಹಾಗಾಗಿ ಆ ಹಸುಳೆ ಚಂದ ಅಂದರೆ ಹಸುಗೂಸಿನ ಮಗುವಿನ ಈ ನಗುವೇ ಅತ್ಯಂತ ಸುಂದರವಾಗಿದೆ. ಹಾಗಾಗಿ ನಾವು ಇವೆಲ್ಲವೂ ಯಾವ್ಯಾವುದು, ಹರಿಯುವ ಹೊಳೆ ಇರ್ಬೋದು, ಸಮುದ್ರದ ನೊರೆ ಇರ್ಬೋದು, ಗಾಳಿ ಸುಯಜ್ಞ ಗಾಳಿ ಇರ್ಬೋದು, ದೋಣಿ ಇರ್ಬೋದು, ಇವೆಲ್ಲವೂ ಸಹ ದೋಣಿಯ ಗೀತೆ ಇರ್ಬೋದು, ಎಲ್ಲವೂ ಸೇರಿ ನನ್ನ ಮಗುವನ್ನು ಏನು ಮಾಡಿ ತೂಗಿ ಮಲಗಿಸಿರಿ. ಹಾಗಾಗಿ ಲಾಲಿಯ ಹಾಡ್ತಾ ನೀವೆಲ್ಲ ಲಾಲಿ ಹಾಡಿರಿ, ನನ್ನ ಮಗುವನ್ನು
ಮಲಸಲಿಕ್ಕೆ ಲಾಲಿ ಹಾಡಿರಿ ಅನ್ನುವಂತಹ ಇನ್ನೊಂದು ರೀತಿಯ ರೂಪದಲ್ಲಿ ಮಾತೃವಾತ್ಸಲ್ಯವನ್ನು ಹೇಳ್ತಾ ಇದ್ದಾಳೆ ತಾಯಿ. ಇಲ್ಲೂ ಸಹ ಪ್ರಕೃತಿಗಿಂತ ತನ್ನ ಮಗುವೇ ಸುಂದರ ಅನ್ನುವಂಥದ್ದನ್ನು ಮತ್ತೆ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದೆ. ನೆಕ್ಸ್ಟ್ ನೋಡಿ, ಗಿರಿಯು ಚಂದ ಗರಿಯು ಚಂದ ಗಿರಿಯಲಾಡೋ ನವಿಲು ಚಂದ, ಗಿರಿಗಿರಿ ಗಿರಿಗೀಟಿಯು ಚಂದ ಗರಗರ ಬುಗುರಿ ಬಳಿ ಪಿಳಿಪಿಳಿ ಗಿಳಿ ಗೊಂಬೆ ಚಂದ, ಎಲ್ಲಕ್ಕಿಂತ ಕರಿ ಕಂಗಳ ಮಿರಿ ಮಿನುಗುವ ತಾರೆ ಚಂದ, ಎಲ್ಲಕ್ಕಿಂತ ಗುಬ್ಬಿ ಗುಬ್ಬಿ ತಾರಮ್ಮಯ್ಯ ಚಂದ ಚಂದ, ಇನ್ನೂ ತೂಗಿರೋ ಹೋಯ್ ಮಗುವ ತೂಗಿರೋ ಆಹಾ ಜಗವ ತೂಗಿರೋ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಕವಿತ್ರಿ ನೋಡಿ. ಗಿರಿಯು ಚಂದ ಗರಿಯು ಚಂದ ಗಿರಿಯಲ್ಲಾಡೋ ನವಿಲು ಚಂದ. ಇಲ್ಲಿ ನೋಡಿ ಪ್ರಾಸ ಪದ ಬಂದಿದೆ, ಸ್ಟಾರ್ಟಿಂಗು ಬಂದಿದೆ ನೋಡಿ. ಸ್ಟಾರ್ಟಿಂಗ್ 3 ಲೈನ್ ನೋಡಿದಾಗ ಗಿ 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 ರೀ 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 ಗಿರಿ 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 ಅಂಥೇಳಿ ಪ್ರಾಸ ಪದಗಳು, ಒಂದೇ ರೀತಿಯಲ್ಲಿ ಬರುವಂಥ ಪದಗಳಿಗೆ ಏನಂತಾರೆ ಪ್ರಾಸಪದ. ಇಲ್ಲೆಲ್ಲ ನೋಡಿ ಚಂದ ಚಂದ, ಕೊನೆಯಲ್ಲಿ ಪದ್ಯದ ಮೊದಲು ಮತ್ತು ಕೊನೆಯ ನೋಡಿ ಸ್ಟಾರ್ಟ್ನಲ್ಲಿ 3 ಲೈನು ಗಿರಿ ಗಿರಿ ಅನ್ನೋ ಪದ ಬಂದಿದೆ, ಕೊನೆಯಲ್ಲಿ ಚಂದ ಚಂದ ಚಂದ, ಮತ್ತು 4ನೇ ಲೈನ್ ಚಂದ, 5ನೇ ಲೈನ್ ಚಂದ ಚಂದ ಹೀಗೆ ಬಂದಿದೆ. ಅವೆಲ್ಲಗಳಿಗೆ ಏನಂತ ಕರಿತೇವೆ ಪ್ರಾಸಪದ ಅಂತೇಳಿ ಸಹ ಕರಿತೇವೆ. ಇಲ್ಲಿ ಪ್ರಾಸಪದದ ಪರಿಚಯ ಸಹ ನೀವು ಮಾಡ್ತಾ ಇದ್ದೇನೆ. ನೆಕ್ಸ್ಟ್, ಗಿರಿಯು ಚಂದ ಗರಿಯು ಚಂದ ಅಂದರೆ ಗಿರಿ, ಗಿರಿ ಅಂದರೆ ಬೆಟ್ಟ, ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂಥ ಗಿರಿ ಪರ್ವತ ಬೆಟ್ಟ ಗುಡ್ಡಗಳು ಸಹ ಚಂದ. ಗರಿಯು ಚಂದ, ಗಿರಿ ಅಷ್ಟೇ ಅಲ್ಲ ಗರಿ, ನವಿಲುಗರಿ ಕಾಣಿಸ್ತಾ ಇದೆಯಲ್ವಾ, ಹಕ್ಕಿಗಳ ಗರಿಯೂ ಸಹ ಚಂದ. ಗಿರಿಯಲ್ಲಾಡೋ ನವಿಲು ಚಂದ, ಅಷ್ಟೇ ಅಲ್ಲ ಗಿರಿ ಅಂದರೆ ಬೆಟ್ಟ ಗುಡ್ಡಗಳಲ್ಲಿ ಆಟವಾಡುವಂತಹ ನವಿಲು ಚಂದ. ಗಿರಿಗಿರಿ ಗಿರ್ಗಿಟಿಯೂ ಚಂದ, ಮಕ್ಕಳ ಏನು ಸಣ್ಣ ಇರಬೇಕಾದ್ರೆ ಏನು ಗಿರ್ಗಿಟಿ ಮಾಡ್ಕೊಂಡು ಆಡ್ತಿದ್ವಲ್ಲ ಆ ಗಿರಿಗಿರಿ ಅಂತ ತಿರುಗುವಂತಹ ಗಿರ್ಗಿಟಿ ಸಹ ಚಂದ. ಅದ್ರ ಜೊತೆಗೆ ಗರ ಗರ ಬುಗುರಿ ಬಳಿ ನೋಡಿ, ಗರ ಗರ ಅಂತ ತಿರುಗುವಂತಹ ಬುಗುರಿ, ಬುಗುರಿ ಸಹ ಚಂದ ಕಾಣಿಸ್ತಾ ಇದೆ. ಅವೆಲ್ಲವುಗಳಿಗೆ ಚಂದ. ಪಿಳಿ ಪಿಳಿ ಗಿಳಿ ಗೊಂಬೆ ಚಂದ, ಪಿಳಿ ಪಿಳಿ ಅಂತೇಳಿ ಮಾಡುವಂತಹ ಗೊಂಬೆ ಸಹ ಚಂದ. ಎಲ್ಲಕ್ಕಿಂತ ನೋಡಿ ಇಲ್ಲಿ ಯಾವ್ಯಾವ್ದ್ರ ಬಗ್ಗೆ, ಗಿರಿ ಇರ್ಬೋದು, ಗಿರಿ ಅಂದರೆ ಬೆಟ್ಟ ಗುಡ್ಡ, ಗರಿ ಇರ್ಬೋದು, ಗಿರಿಯಲ್ಲಾಡೋ ನವಿಲಿರ್ಬೋದು, ಗಿರ್ಗಿಟಿ ಇರ್ಬೋದು, ಗರಗರ ತಿರುಗುವ ಬಗುರಿ ಇರ್ಬೋದು, ಪಿಳಿ ಪಿಳಿ ತಿರುಗುವಂತಹ ಗೊಂಬೆ ಇರ್ಬೋದು. ಇವೆಲ್ಲವುಗಳಿಗಿಂತ ತನ್ನ ಮಗು ಸುಂದರ ಯಾವ ರೀತಿಯಲ್ಲಿ ಅಂತೇಳಿ ಪರಿಚಯ ಮಾಡ್ತಾ ಇದ್ದಾರೆ ಕವಿತ್ರಿ. ಎಲ್ಲಕ್ಕಿಂತ ಕರಿ ಕಂಗಳ ಮಿರಿ ಮಿನುಗುವ ತಾರೆ ಚಂದ, ಇವೆಲ್ಲವುಗಳಿಗಿಂತ ಕರಿ ಕಂಗಳ, ಆ ಕಪ್ಪಾದಂತಹ ಕಣ್ಣುಗಳಲ್ಲಿ ಮಿರಿ ಮಿರಿ ಮಿನುಗುವ, ಕಣ್ಣು ಮುಚ್ಚಿದಾಗ ನಾವೇನು ಮಾಡ್ತೇವೆ, ಕಣ್ಣು ಮುಚ್ಚೋದು ತೆರೆಯೋದು ಸಣ್ಣ ಮಕ್ಕಳು ಮಾಡ್ತಾರಲ್ವ, ಆ ರೀತಿ ಮಿರಿ ಮಿರಿ ಮಿನುಗುವ ತಾರೆ ಚಂದ. ಅದನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾಳೆ, ತನ್ನ ಮಗುವಿನ ಕಣ್ಣನ್ನು ನಕ್ಷತ್ರಗಳಿಗೆ ಹೋಲಿಸ್ತಾ ಇದೆ. ಹಾಗಾಗಿ ಕರಿ ಕಂಗಳು ಯಾವ ರೀತಿಯಲ್ಲಿ ಹೊಳಿತವೆ, ನಕ್ಷತ್ರದಂತೆ ಹೊಳಿತಾ ಇದೆ ತನ್ನ ಮಗುವಿನ ಕಣ್ಣು. ಹಾಗಾಗಿ ಅವೆಲ್ಲವುಗಳಿಗಿಂತ ನನ್ನ ಮಗುವಿನ ಕಣ್ಣು ಚಂದ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ. ನೆಕ್ಸ್ಟ್ ನೋಡಿ, ಎಲ್ಲಕ್ಕಿಂತ ಗುಬ್ಬಿ ಗುಬ್ಬಿ ತಾರಮ್ಮಯ್ಯ ಚಂದ ಚಂದ, ಇವೆಲ್ಲವುಗಳಿಗಿಂತ ಮತ್ಯಾವುದು, ಗುಬ್ಬಿ ಗುಬ್ಬಿ ತಾರಮ್ಮಯ್ಯ ಚಂದ. ಇದೊಂದು ಮಕ್ಕಳನ್ನು ಲಾಲಿ ಹಾಡಬೇಕಾದ್ರೆ ಬಳಸುವಂತಹ ಫೇಮಸ್ ಆಗಿರುವಂತಹ ಒಂದು ಜಾನಪದ ಶೈಲಿಯಲ್ಲಿ ಅತಿ ಹೆಚ್ಚು ಬಳಸುವಂತಹ ಲೈನ್ ಇದೆ, ಗುಬ್ಬಿ ಗುಬ್ಬಿ ತಾರಮ್ಮಯ್ಯ ಚಂದ ಚಂದ. ಹಾಗಾಗಿ ಇಲ್ಲೂ ಸಹ ಗುಬ್ಬಿ ಗುಬ್ಬಿ ತಾರಮ್ಮಯ್ಯ ಚಂದ ಅಂತ ಹೇಳ್ತಾ ಇದ್ದೆ ತನ್ನ. ಇಲ್ಲಿ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾಳೆ ಅಂತಂದರೆ, ಮಗುವನ್ನು ಸ್ನಾನ ಮಾಡಿಸಿ ಬಂದಾಗ ತಾಯಿ ಏನು ಮಾಡ್ತಾಳೆ ಅಂದರೆ, ಮಗುವನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಮಲಗಿಸುವಂಥದ್ದು ಇರ್ತದೆ. ಆ ರೀತಿಯಲ್ಲಿ ಕಟ್ಟಿ ಮಲಗಿಸ್ಬೇಕಾದ್ರೆ ಆ ಮಗು ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತೆ ತಾಯಿಗೆ ಅಂದರೆ, ಗುಬ್ಬಿ ಗುಬ್ಬಿ ತಾರಮಯ್ಯ, ಗುಬ್ಬಿಯ ರೂಪದಲ್ಲಿ ಏನು ಮಾಡ್ತಾ ಇದೆ, ತನ್ನ ಮಗುವನ್ನು ಮಲಗಿಸ್ತಾರೆ. ಹಾಗಾಗಿ ಜಾನಪದ ಶೈಲಿಯಲ್ಲಿ ಆ ರೀತಿ ಕಟ್ಟಿ ಮಲಗಿಸೋದಕ್ಕೆ ಗುಬ್ಬಿ
ಮಾಡೋದು ಅಂತಲೇ ಕರೀತಾರೆ. ಹಾಗಾಗಿ ಆ ಪದವನ್ನು ಬಳಸಲಾಗಿದೆ. ಎಲ್ಲಕ್ಕಿಂತ ಗುಬ್ಬಿ ಗುಬ್ಬಿ ತಾರಮಯ್ಯ ಚಂದ ಚಂದ ಅನ್ನುವಂಥ ಪದವನ್ನು ಹೇಳ್ತಾರೆ. ಇನ್ನು ತೂಗಿರೋ ಹೋಯ್ ಮಗುವ ತೂಗಿರೋ ಆಹಾ ಜಗವ ತೂಗಿರಿ. ಇನ್ನೂ ತೂಗಿರಿ, ನನ್ನ ಮಗುವನ್ನು ಮಲಗಿಸ್ಲಿಕ್ಕೆ ನೀವೆಲ್ಲ ಸೇರಿ ತೂಗಿರಿ. ನನ್ನ ಮಗುವನ್ನು ಮಲಗಿಸ್ಲಿಕ್ಕೆ ತೊಟ್ಟಿಲ ತೂಗಿರಿ. ಆಹಾ ಜಗವ ತೂಗಿರೋ, ಇಡೀ ಜಗತ್ತಿನವರು ಎಲ್ಲರೂ ಬಂದು ಏನು ಮಾಡಿ ನನ್ನ ಮಗುವಿನ ಮಲಗಿಸ್ಲಿಕ್ಕೆ ನೀವು ಸಹಾಯ ಮಾಡಿರಿ ಎನ್ನುತ್ತಾ ತಾಯಿ ಏನು ಮಾಡ್ತಾಯಿದೆ, ತನ್ನ ಮಗುವಿನ ಬಗ್ಗೆ ಇರುವಂತಹ ಮಾತ್ರ ವಾತ್ಸಲ್ಯವನ್ನು ಸುಂದರವಾಗಿ ಕವಯಿತ್ರಿ ಏನು ಮಾಡಿದ್ದಾರೆ ಇಲ್ಲಿ ವಿವರಿಸಿದ್ದಾರೆ. ಧನ್ಯವಾದ.